ಹುಣಸೆಹಣ್ಣು ಹುಳಿ ಹಾಕಿ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು, ಚೆನ್ನಾಗಿ ತಿರುಗಬೇಕು, ಚೆನ್ನಾಗಿ ತೊಳೆದ್ಬಿಟ್ಟು ಕಾಯಿಸ್ಬಿಡ್ಬೇಕು. ಎಷ್ಟು ಸಲ ತೊಳಿಬೇಕು? ಒಂದು 5 ಸತಿ ಅದು 10 ಸತಿ ಚೆನ್ನಾಗಿ ತೊಳಿಬೇಕು. ಎಷ್ಟೊತ್ತು ಕಾಯಬೇಕು? ನೋಡಿ ನಮ್ಮಮ್ಮ ಒಲೆ ತುಪ್ಪ ಕಾಯಿಸ್ತೈತೆ. ಮೆಂತ್ಯ ಅರಿಶಿನದ ಬೋಟು, ಮೆಂತ್ಯ ಮತ್ತು ಅರಿಶಿನದ ಬೋಟನ್ನ ಹುರ್ಕೊಬೇಕು. ಎಣ್ಣೆ ಏನು ಹಾಕಿಲ್ಲ, ಜಸ್ಟ್ ಹಂಗೆ ಸ್ವಲ್ಪ ಡ್ರೈ ಸುಟ್ಕೊಳ್ಳೋ ಥರ. ಅದರೊಳಗೆ 3 ಏಲಕ್ಕಿ ಹಾಕಿ ಮತ್ತೆ ಹುರಿಬೇಕು. ಅದ್ರಾಗ 1 ಕಲ್ಲು ಉಪ್ಪು ಹಾಕೋಬೇಕು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದ್ರೊಳಗೆ ನೆಕ್ಸ್ಟು 1 ವೀಳ್ಯದೆಲೆ ತಗೊಂಡು ಅದನ್ನು ತೊಟ್ಟಿನ ಕಡೆದು ಹಾಕ್ಬೇಕು. ಈಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಸೊ ಒಂದು ಬಟ್ಟೆಲಿ ಹಾಕೊಂಡು ಕುಟ್ಕೊಳ್ಳಿ. ತುಂಬ ಮಾಡೋ ಆಗಿದ್ದರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಇದು ಸ್ವಲ್ಪ ಆಗಿರೋದ್ರಿಂದ ಹಂಗೆ ಪುಡಿ ಮಾಡ್ಕೊಳ್ಳಿ. ಲೈಕ್ ಕಲ್ಲು ಏನಾದರೂ ತೊಗೊಂಡು ಕುಟ್ಕೊಳ್ಳಿ. ಈ ಥರ ನೀಟಾಗಿ ಗ್ರೈಂಡ್ ಆಗೋ ಥರ ಪೌಡರ್ ಮಾಡ್ಕೊಬೇಕು. ಈ ಕಡೆ ವೀಳ್ಯದೆಲೆ ಬೆಳ್ಳುಳ್ಳಿ ಹಾಕಿರೋದನ್ನ ಕಾಯಿಸ್ಕೊತಾ ಇರಬೇಕು. ಆಮೇಲೆ ಪೌಡರ್ನ ಹಾಕೋದು. ಅದು ಸ್ವಲ್ಪ ಮಳ್ತಾ ಇರುತ್ತಲ್ಲ ಆವಾಗಲೇ ಹಾಕಿಕ್ಬೋದು. ಬೆಣ್ಣೆ ಕಾಯ್ತೀವಲ್ಲ ಆವಾಗಲೇ, ಅದೇನೇ ಯಾವಾಗಾದ್ರೂ ಹಾಕ್ಬೋದು. ಯಾವಾಗ ಬೇಕಾದ್ರೂ ಹಾಕ್ಬೋದಂತೆ ನೋಡಿ. ಅಷ್ಟು ಹಾಕ್ಬೇಕು. ಗಟ್ಕಾದಾಗ ಒಂದು ದೊಡ್ಡ ಹಾಲು ಬಿಡಬೇಕು. ಕೊಟ 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 ಇವತ್ತು ನಮ್ಮ ತುಪ್ಪ ರಿವ್ಯೂ ಮಾಡಕ್ಕೆ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಡುಮ್ಮಿ. ಇಲ್ಲಿ ನಮ್ಮ ತುಪ್ಪ ಕಾಯ್ತಾ ಇದೆ, ಮಳ್ತಾ ಇದೆ. ಏನೇ ಡುಮ್ಮಿ? ಅದು ಆರ್ಕೊಳ್ಳೋವರೆಗೂ ಬಿಡಬೇಕು. ನೋಡಿ ಆ ತುಪ್ಪ ಎಲ್ಲ ತಣ್ಣಗಾದ್ಮೇಲೆ ಈ ಥರ ಆಗಿದೆ. ಫುಲ್ ಮರಳಾದ ತುಪ್ಪ. GRP ತುಪ್ಪ ಮರಳು ಅಂತಾರಲ್ಲ, ಇದು ನಮ್ಮ ಮನೇದು ಮರಳಾದ ತುಪ್ಪ. ಸೊ ಈ ಥರ ನಿಮ್ಮ ಮನೇದು ಮಾಡಿಕೊಂಡು ತಿನ್ನಿ.